ನೋಸ್. ಹಾಂ ನೋಸ್. ಸೊ ನೋಸ್ಗೆ ಸರ್ಜರಿ ಮಾಡಬೇಕು ಅಂದರೆ ಇದು ಸೈಜ್ ದಪ್ಪ ಇದೆ, ದೊಡ್ಡದಿದೆ, ಚಿಕ್ಕದಾಗಬೇಕು, ಟಿಪ್ ರೆಡ್ಯೂಸ್ ಮಾಡಬೇಕು, ಎಲ್ಲ ರೆಡ್ಯೂಸ್ ಮಾಡಿ ಕೊಡ್ತೀನಿ. ಆಮೇಲೆ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ಮು ಇದೆ. ಬ್ರೀದಿಂಗ್ ಪ್ರಾಬ್ಲಮ್ ಸರಿ ಮಾಡಲಿಕ್ಕೆ ಸೆಪ್ಟೋಪ್ಲಾಸ್ಟಿ ಮಾಡಿಸ್ಬೇಕು. ಓಕೆ, ಹಾಂ, ಇದು ಮಾಡಲಿಕ್ಕೆ ರೈನೋಪ್ಲಾಸ್ಟಿ. ಆಗ ಸೆಪ್ಟೋ ರೈನೋಪ್ಲಾಸ್ಟಿ ಮಾಡಿಸ್ಬೇಕು ವಿತ್ ರಿಬ್ ಹಾರ್ವೆಸ್ಟ್. ಆವಾಗ ಫುಲ್ ಇದು ಕ್ಲಿಯರ್ ಆಗ್ತದೆ. 10 to 12 days ಆಗುತ್ತೆ ಇಲ್ಲಿ ಸ್ಟೇ ಮಾಡಲೇಬೇಕು. ನಿಮಗೆ 10-12 ದಿವಸ ಆಗುತ್ತೆ ಇಲ್ಲಿ ಸ್ಟೇ ಮಾಡಲಿಕ್ಕೆ. 10-11 ದಿವಸ ಇಲ್ಲಿರ್ಬೇಕಾ? ಹಾಂ, ಇಲ್ಲಂದರೆ 5 ದಿವಸ ಇರಬೇಕು. ಫಸ್ಟು ಮನೆ ಹೋಗ್ಬೇಕು, ಆಮೇಲೆ ಬರ್ಬೋದು. ಒಂದು 5-6 ದಿವಸ ಆಗ ಮಾಡ್ಬೋದು. ಅದು ಹೇಳಿ ಕೊಡ್ತಾರೆ. ಬೆಂಗಳೂರಲ್ಲಿ ಹಾಂ, ಅದು ಈಸಿ ಆಗುತ್ತೆ. 5 ದಿವಸ ಇಲ್ಲಿರ್ತೀನಿ, ಇರ್ರಿ, ಆಮೇಲೆ ಹೋಗ್ಬಿಟ್ಟು ಬಿನಪಳ್ಳಿ, ಮತ್ತೆ ಬರ್ತೀನಿ. ಹಾಂ, ಆಮೇಲೆ ಸ್ಪ್ಲಿಂಟ್ ಎಲ್ಲ ತೆಗೆದ್ಬಿಡ್ತೀವಿ ಅಷ್ಟೇ. ಆ ಬಟ್ಟಿ ಆಯ್ತಾ, ಚೆನ್ನಾಗಿ ಬರುತ್ತೆ ರಿಸಲ್ಟ್. ಇವ್ರ ಹತ್ರ ಕೇಳಿ ಯಾವಾಗ ಮಾಡಬೇಕು ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಹೋಗಿ ಅವ್ರ ಜೊತೆ. ಎಮರ್ಜೆನ್ಸಿ ಇಲ್ಲ, ನಾನು ಇವತ್ತು ಬಿಸಿ ಇದ್ದೀನಿ, ನಾಳೆ ಮತ್ತು ಯಾವುದು ನಿಮಗೆ ಬೇಕೋ ಅವ್ರ ಹತ್ರ ಡೇಟ್ ಕೇಳಿದರೆ ಕೊಡ್ತಾರೆ. ಆ ದಿವಸ ಬೆಳಗ್ಗೆ ಬಂದುಬಿಡಿ. ಏನು ಬಸ್ ನೋವು, ಏನು ಊಟ ಮಾಡಲಿಕ್ಕಿಲ್ಲ ಆ ದಿವಸ. ಪ್ರೀವಿಯಸ್ ಡೇ 12 o'clock ರಾತ್ರಿ ಮಾತ್ರ ಊಟ ತೆಗಿಬೇಕು. ಆಮೇಲೆ ಬಂದುಬಿಡಿ. ಸರ್ಜರಿ ಮಾಡುವ 4 ದಿವಸ ಸ್ಟೇ ಮಾಡಿ, 5 ದಿವಸ ಸ್ಟೇ ಮಾಡಿ, ಎಲ್ಲ ಇನ್ಕ್ಲೂಡ್ ಇರುತ್ತೆ ನಿಮ್ಮದು ಕಾಸ್ಟಿಂಗ್ನಲ್ಲಿ. ಆಮೇಲೆ ಪುನಃ ಹೋಗ್ಬೋದು ಮನೆಗೆ ಬೆಂಗಳೂರಿನಲ್ಲಿ. ಆಮೇಲೆ ಬನ್ನಿ, ಒಂದು ವಾರ 5 ದಿವಸ ಆದಮೇಲೆ ನಾವು ಕರಿತೀವಿ. ಆವಾಗ ಸ್ಪ್ಲಿಂಟ್ ಎಲ್ಲ ರಿಮೂವ್ ಮಾಡಿ ಫಿನಿಶ್ ಆಗುತ್ತೆ. ಅದೆಲ್ಲ ಕ್ಲಿಯರ್ ಆಗುತ್ತೆ. ಟೈಟಾಗಿ ಕೊಡ್ತೀನಿ ನಾನು. ಇಲ್ಲಿ ಯಾವ ಥರ ಇದೆ ಆ ಥರ ಆಗ್ತದೆ, ಟೈಟ್ ಆಗುತ್ತೆ. ಸುಮಾರು ಪೇಷಂಟ್ಸ್ಗೆ ಮಾಡ್ತಾ ಇದ್ದೀವಿ ಆ ಥರ. ಟೈಟ್ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಇದು ನೋಡಿ, ಇವ್ರಿಗೆ 1 ತಿಂಗಳಾಗಿದೆ ಮಾಡಿ. ಇವತ್ತು ನೋಡಿ ಯಾವ ಥರ ಇತ್ತು ನೋಡಿ, ಯಾವ ಥರ ಇತ್ತು ನೋಡಿ. ಅದೇ ಥರ ಆಗುತ್ತೆ ನಿಮಗೆ, ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ. ಎಷ್ಟೊಂದು ಟೈಟ್ ಆಗಿದೆ, ಇದೇ ಪ್ರಕಾರ ಟೈಟ್ ಆಗುತ್ತೆ ನಿಮಗೆ. ನೋಡಿದ್ದೀನಿ ಸರ್, ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇದ್ದೀನಿ. ಹಾಂ, ಚೆನ್ನಾಗಿ ಸಿಕ್ಕತ್ತೆ ರಿಸಲ್ಟ್. ಆಯ್ತಾ? ಓಕೆ.